ಓಕೆ. MLC ಜಬ್ಬಾರ್ ಅವರಿಗೆ ಈ ಸಲ ಟಿಕೆಟ್ ಕೊಟ್ರೆ ಗೆಲ್ತಾರಾ? 100% ಗೆದ್ದು ಬಿಡ್ತೀವಿ, ಓಕೆ. ಎಲ್ಲ ಸಮಾಜದ ಆಶೀರ್ವಾದದೊಂದಿಗೆ. ಓಕೆ. ನಿಮ್ಮ ಕಮ್ಯುನಿಟಿ ಅವರು ಅಷ್ಟೇ ಓಟ್ ಹಾಕಿದ್ರೆ ಆಗಲ್ಲ ಸರ್. ಇಲ್ಲಿ ಬೇರೆ ಕಮ್ಯುನಿಟಿ ಅವರು ಕೂಡ, ಅಂದರೆ ಅಹಿಂದ ಕ್ಷೇತ್ರ ಅಂತ ನೀವೇ ಹೇಳಿದ್ರಿ, ಅದೆಲ್ಲ ಸೇರಿದಾಗ ನಿಮಗೆ ಗೆಲುವಿನ ಸಾಧ್ಯತೆಗಳಿರುತ್ತೆ. ಸೊ ಅವರು ಶಾಮನೂರು ಹೋದ ನಂತರ ಈಗ ಈ ಸಿಚುವೇಶನಲ್ಲಿ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆಯಾ? ನಮ್ಮ ಹತ್ರ ಬಂದು ಎಲ್ಲರೂ ಮಾತಾಡಿದ್ದಾರೆ, ಈ ಸರ್ತಿ ತಾವು ಯಾವುದೇ ಕಾರಣಕ್ಕೆ ತಗೊಂಡ್ಬನ್ನಿ, ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ನೀವು ಏನಾದರೂ ವಿಚಾರದಾಗ ಯೋಚನೆ ಮಾಡಬೇಡ್ರಿ ಅಂತ ಎಲ್ಲ ಸಮಾಜದರು ಇನ್ಕ್ಲೂಡಿಂಗ್ ಲಿಂಗಾಯತ್ ಕಮ್ಯುನಿಟಿನೂ ಸಹಿತ ನಮ್ಮ ಹತ್ರ ಬಂದು ಹೇಳಿದೆ. ಪ್ಲಸ್ ಕುರುಬರು ಹೇಳಿದ್ದಾರೆ, ನಾಯಕರು ಹೇಳಿದ್ದಾರೆ, SCಗಳು ಹೇಳಿದ್ದಾರೆ. ಅವರೆಲ್ಲರೂ ಸೇರಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಕ್ಕೂ ಬರೋರಿದ್ದಾರೆ, ಅವ್ರು ಟೈಮ್ ಕೇಳ್ತಿದ್ದಾರೆ. ನಮ್ಮ ಸಮಾಜದವರಲ್ಲ, ಬೇರೆ ಸಮಾಜದವರು ಮುಖ್ಯಮಂತ್ರಿಯವರಿಗೆ ಈ ಸರ್ತಿ ನೀವು ಯಾವುದೇ ಕಾರಣಕ್ಕೆ ಇವ್ರಿಗೆ ಕೊಡ್ರಿ ಅಂತ ಹೇಳೋಕ್ಕೋಸ್ಕರ ಟೈಮ್ ಕೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಜೀವಂತವಾಗಿದ್ದಾಗ ಇಷ್ಟು ಭಿನ್ನಾಭಿಪ್ರಾಯ ಅಥವಾ ಇಷ್ಟು ನಮಗೆ ಟಿಕೆಟ್ ಬೇಕು ಅನ್ನೋ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಿರ್ಲಿಲ್ಲ. ಬಟ್ ಅವರು ಹೋದ ನಂತರ ಈಗ ನಮಗೇ ಬೇಕು ಅನ್ನುವಂತಹ ಆ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಜನಕ್ಕೆ. ಇಲ್ಲ, ನಾವು ಆ ಟೈಮ್ನಾಗ ನಿಮ್ಗೆ ಹೇಳಿದ್ರಲ್ಲ, ಸೆಕ್ಯುಲರ್ ಲೀಡರ್ ನಮ್ಮ ಕಷ್ಟ ಸುಖಕ್ಕೆ ಯಾವಾಗಲೂ ಕುಂದಿಸಿ ಮಾತಾಡಿಸಿ ಇದು ಇಲ್ಲ ಹಂಗಂತ ಹೇಳೋರು, ಅಂಥ ಲೀಡರ್ ಇದ್ದಿದ್ದಕ್ಕೆ ನಾವು ಆ ಕಡೆ ಗಮನ ಹೋಗಂಗಿಲ್ಲ. ಓಕೆ. ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರನ್ನ ರಿಪ್ಲೇಸ್ ಮಾಡೋರು ಯಾರೂ ಇಲ್ಲ ಅಂತ ನಮ್ಗಲ್ಲ, ಅವ್ರು ಇರ್ಬೋದು, ನಮಗೆ ಸಂಬಂಧ ಬಿಡಂಗಿಲ್ಲ. ಅವ್ರು ಮಾತ್ರ ಹಂಗಿದ್ರು, ಅವ್ರು ಮಾತ್ರ ಹಂಗಿದ್ರು. ಈಗ ನಮ್ಗೆ ಕೊಡ್ರಿ, ನಾವು ಮಾಡ್ಕೊಂತೀವಿ ನಮ್ದಿದು ಅಂತ. ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಸರ್, ಶಾಮನೂರ್ ಅವರು ಏನೋ ಒಳ್ಳೆ ಕೆಲಸ ಮಾಡಬೇಕು ಅಥವಾ ಏನೋ ಉದ್ಘಾಟನೆ ಮಾಡಬೇಕು ಅಂತ ಅಂದರೆ ಅವ್ರಿಗೊಂದು ನಂಬಿಕೆ ಇತ್ತಂತೆ. ಒಂದು ಮುಸ್ಲಿಂ ಸಮುದಾಯ, ಮತ್ತೊಂದು ಕುರುಬ ಸಮುದಾಯದವರಿಂದ ಅವರು ಮಾಡಿಸ್ತಿದ್ರು ಅಂತ. ಯಾವಾಗಲೂ ಹಂಗೆ. ಅವ್ರು ಫಸ್ಟ್ ಫ್ಲೈಟ್ ತಗೊಂಡಿದ್ರು, ಫಸ್ಟ್ ನನಗೆ ಹತ್ತಿಸಿದ್ರು ಆ ಫ್ಲೈಟ್ನಲ್ಲಿ. ಫಸ್ಟ್ ನನಗೆ ಕರೆಸಿ ಫಸ್ಟ್ ನೀನೇ ಹತ್ತು ಅಂತ ಹೇಳಿದ್ರು. ಫಸ್ಟ್ ನಾನೇ ಹತ್ತಿದ್ದೆ. ಎಲೆಕ್ಷನ್ನಲ್ಲಿ ಸಹಿತ ಯಾವ್ದಾರ ಕುರುಬರು ಫ್ಯಾಮಿಲಿಗೆ ಹೋಗಿ ಅವ್ರ ಕಡೆಯಿಂದ ಫಸ್ಟ್ ಇದು ಮಾಡಿಸ್ತಿದ್ರು. ಅವ್ರ ಜೊತೆಗೆ ಅವರೆಲ್ಲ ಶುಭ ಶಕುನ, ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದು ಅಲ್ಲಿಂದ ಸ್ಟಾರ್ಟ್ ಮಾಡೋರು. ಹಿಂಗೆ ಅವ್ರದ್ದೆಲ್ಲ ಒಂದು ಮನೆ ಭಾಳ ದೇವ್ರಿಗೆ ನಂಬರು, ಭಾಳ ದೇವ್ರ ಮೇಲೆ ಭಕ್ತಿ ಇರೋವಂಥವ್ರು. ಅವರು ಅಂತ ಇಂಥ ಯಾವ ಕಿವಿ ಮಾತು ಕೇಳೋರಲ್ಲ, ಏನು ಹೇಳಿದ್ರೆ ಡೈರೆಕ್ಟೇ ಮಾತಾಡೋರು. ಅಂತ ಒಂದು ಲೀಡರ್ ನಮ್ಮಲ್ಲಿ ಇದ್ದಿದ್ದು ಅಗ್ಲಿರೋದು ಭಾಳ ಇದು. ಈಗ ತನಕ ಇದ್ರೂ ನಾವು ಹೊರಗೆ ಮಾಡ್ತಿದ್ವಿ, ಅದ್ರಾಗ ಎಳ್ಳೆ ವಿಚಾರನೇ ಇಲ್ಲ. ಓಕೆ, ವೆಲ್ ಸರ್, ನೀವು ಇದನ್ನು ಎಷ್ಟು ಸೊಗಸಾಗಿ ಹೇಳಿದ್ರೋ ಜಬ್ಬಾರ್ ಸರ್ ಬಗ್ಗೆನೂ ಅಷ್ಟೇ ಸೊಗಸಾಗಿ ಹೇಳಬೇಕನ್ನೋದು ನನ್ನ ಆಸೆ. ನಿಮ್ಮ ಪೊಲಿಟಿಕಲ್ ಕರಿಯರ್ ಬಗ್ಗೆ ಮತ್ತು ನಿಮ್ಮ ರಾಜಕೀಯದ ಬಗ್ಗೆ ನೀವು ಜನರ ಹತ್ರ ಮಾತಾಡಬೇಕಾದ್ರೆ ಈ ವಾಹಿನಿ ಮೂಲಕ ನಮ್ಮ ಬಗ್ಗೆ ಜನಕ್ಕೆಲ್ಲ ಗೊತ್ತಿದ್ರೆ ತಾನೇ ಎಲೆಕ್ಷನ್ ನಿಂತ್ಕೊಳ್ಳೋದು. ಅಲ್ಲ ಸರ್, ಅದು ಹೌದು. ನೀವು ಶಾಮನೂರ್ ಅವ್ರ ಬಗ್ಗೆ ಕೇಳಿದೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನೀವು ಕ್ಷೇತ್ರ ಜನರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ. ಬಟ್ ಜಬ್ಬಾರ್ ಸರ್ ಬಗ್ಗೆ ಜಬ್ಬಾರ್ ಸರ್ ಒಂದು ಸ್ವಲ್ಪ ಏನಾದರೂ ಹೇಳಬೇಕು ಅಂತ. ಜಬ್ಬಾರ್ ಸಾಹೇಬರು ಹೆಂಗಂತ ಹೇಳಿದ್ರೆ, ನನಗೆ ನನ್ನ ಪಕ್ಷಕ್ಕೆ ನಾನು ಈಗಿಂದಲ್ಲ, ಯೂತ್ ಕಾಂಗ್ರೆಸ್ NSCY ಮೂವ್ಮೆಂಟಿಂದ ಹಿಡಿದು NSCY ಯೂತ್ ಕಾಂಗ್ರೆಸ್, ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಆವಾಗ ಚಿತ್ರದುರ್ಗ ತನಕನೂ ನಮ್ಮ ಜಿಲ್ಲೆ ಇತ್ತು. ದಾವಣಗೆರೆ, ಚಿತ್ರದುರ್ಗ ಅಪ್ ಟು ಶಿರಾ, ಇದು ಬಾರ್ಡರ್ ಹಿರಿಯೂರು ತನಕನೂ ನಮ್ಮ ಜಿಲ್ಲೆ ಇತ್ತು ಹಿಂದೆ, ದಾವಣಗೆರೆ ಜಿಲ್ಲೆ. ಆವಾಗ ನಾನು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಸ್ಟೇಟ್ ಯೂತ್ ಕಾಂಗ್ರೆಸ್ಸಿಗೆ ನಾನು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ 3 ಸರ್ತಿ ಹೊಸ ಜಿಲ್ಲೆ ಆದಾಗ ನನಗೆ 3 ಸರ್ತಿ ನನಗೆ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಸೋನಿಯಾ ಗಾಂಧಿಯವರಿಗೆ ಫಸ್ಟ್ ಬಳ್ಳಾರಿ ಎಲೆಕ್ಷನ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದೆ, ಅವಾಗ ನಾನೇ ಜಿಲ್ಲಾ ಅಧ್ಯಕ್ಷ ಇದ್ದೆ. ಅವೆಲ್ಲ ಕಾರ್ಯಕ್ರಮ ಇದಾವೆ, ಮಾಡಿದ್ದೀವಿ. ನಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಯಾರಿಗಾರ ತೋರ್ಸೋಕ್ಕೋಸ್ಕರ ಇದು ಮಾಡೋಕ್ಕೆ ನಾನು ಮಾಡಂಗಿಲ್ಲ. ನನ್ನ ಕೆಲಸ ದೇವ್ರಿಗೆ ಮೆಚ್ಚೋಕ್ಕೋಸ್ಕರ ನನ್ನ ಕೆಲಸ. ಏನೇ ಇದ್ರೂ ಒಳ್ಳೆ ಕೆಲಸ ಮಾಡ್ತೀನಿ, ಯಾರಿಗೂ ಕೆಟ್ಟದ್ದು ಮಾಡೋದು ಯೋಚನೆ ಮಾಡಂಗಿಲ್ಲ. ಕೆಟ್ಟ ಮಾಡೋಕ್ಕೆ ಯೋಚನೆ ಮಾಡಿದರೆ ಕೆಟ್ಟದಾಗ್ತದೆ ಅಂತ ನನಗೆ ನಂಬಿಕೆ. ಒಳ್ಳೇದು ಎಷ್ಟಾಗ್ತೈತೆ ಒಳ್ಳೇದು ಮಾಡಬೇಕು, ಕೈಯಿಂದಾದರೆ ಮಾಡಬೇಕು, ಇಲ್ಲಾಂದರೆ ಆಗಂಗಿಲ್ಲಪ್ಪ ಅಂತ ಹೇಳ್ಬೇಕು. ಇಷ್ಟೇ ನನ್ನ ಸ್ವಭಾವ. ಕಾಂಗ್ರೆಸ್ನ ಕಟ್ಟಾಳು ನೀವು. ನಾವು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಸನ್ನು ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಗಿಲ್ದಾಗೆ ನಾನು ಕೆಲಸ ಮಾಡ್ತೀನಿ. ನಾನು ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆದರೆ ನಾನು ಯಾರದು ಮುಲಾಜಿ ಮಾಡೋಂಗಿಲ್ಲ. ನನ್ನ ಸ್ವಭಾವ ಅದು.